ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ವಿಚಾರ ಮೊದಲ ಬಾರಿಗೆ ಸಂಸದ ಶ್ರೇಯಸ್ ಪಟೇಲ್ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ದೋಷಾರೋಪ ಪಟ್ಟಿ ಹಿನ್ನೆಲೆ ಎಸ್ಐಟಿ ವಿಚಾರದಲ್ಲಿ ನಾವು ಮೂಗು ತೂರಿಸೋದಿಲ್ಲ. ಎಸ್ಐಟಿ ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಇದರಲ್ಲಿ ಯಾವ ಪಕ್ಷದವರು ಯಾರು ಅಂತ ನಂಗೆ ಗೊತ್ತಿಲ್ಲ. ಅಧಿಕಾರಿಗಳು ನಿಷ್ಪಕ್ಷಪಾತವಾದಂತ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ಅದು ಕಾಪಿನೂ ಸಹ ನಾನು ಈ ತರ ಹಾರ್ಡ್ ಕಾಪಿ ನೋಡಿಲ್ಲ. ವಾಟ್ಸ್ಆಪ್ ಅಲ್ಲೇ ಏನು ಸುಮಾರು ಖಾಸಗಿ ಮಾಧ್ಯಮದವನ್ನೆಲ್ಲ ಒಂದೊಂದೇ ಹೆಸರು ಹೇಳಿದ್ರೆ ಸುಮಾರು ಯೂಟ್ಯೂಬ್ ಚಾನೆಲ್ಸ್ ಅಲ್ಲೇ ಫಸ್ಟ್ ನೋಡಿದೆ. ಯೂಟ್ಯೂಬ್ ಚಾನೆಲ್ಸ್ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ನೋಡಿದಾಗ ಸುಮಾರು ಜನದ ಹೆಸರಿತ್ತು. ಆದ್ರೆ ಇಂತಿಂತ ಪಕ್ಷದವರು ಅಂತ ನನಗೆ ಗೊತ್ತಿಲ್ಲ. ಅವರು SIT ತನಿಖೆಗೆ ನಾವ್ ಯಾರು ಮೂಗು ತೂರ್ಸೋದು. ಅವ್ರು ತನಿಖೆ ಕೊಟ್ಟಿದ್ರು, ಕೆಲಸ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಇನ್ನು ಸತ್ಯಾಸತ್ಯತೆಯನ್ನ ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ. ಏನಾದ್ರೂ ಅವ್ರಿಗೆ ಪಕ್ಷದ ಮೇಲೆ ಹಾಕಿದ್ದಾರೆ, ಇವ್ರ ಪಕ್ಷದ ತನಿಖೆ ಮಾಡಿಸ್ಲಿ, ಮೇಲ್ಮನವಿ ಹೋಗ್ಲಿ. ವಿಶಾಲವಾಗಿದೆ ಜಗತ್ತಲ್ಲಿ ನ್ಯಾಯಾಲಯ, ಅದರಲ್ಲಿ ಹೋಗ್ಲಿ. ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಮೂಗ್ತೂರುವಿಕೆ ಆಗಿರ್ಬೋದು, ಅದ್ರಲ್ಲಿ ಪಕ್ಷಪಾತ ಆಗಿರ್ಬೋದು, ಯಾವುದೂ ನೋಡುದಿಲ್ಲ. ಅದ್ರಲ್ಲಿ ಯಾರ್ದು ಯಾವ ಏನಂತ ಹೇಳ್ತಾರಲ್ಲ ಮೂಗ್ ತೂರ್ಸೋದು ಅಂತಾರ, ಅದೇನೂ ಇಲ್ಲ. ಅವ್ರವ್ರ ಮೇಲೆ ಅವ್ರವ್ರು ಮಾತಾಡ್ಕೊಂತಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ತನಿಖೆ ಮಾಡ್ಲಿಕ್ಕೆ ಅದೇನು ಯಾರ ಪಕ್ಷದ ತರ ಮಾಡಿ ಅಂತ ಮಾಡಿಲ್ಲ. ಇದು ಅಂತದ್ದು ಸುಮಾರು SIT ತನಿಖೆಗಳಾಗಿದ್ದಾವೆ. ಬೇರೆ ಬೇರೆ ರೀತಿಯ ಅಕ್ರಮಗಳು, ಹಗರಣಗಳು, ಸುಮಾರು ತನಿಖೆಗಳು ಎಲ್ಲದೂ ಪಾರದರ್ಶಕವಾಗಿ ಮಾಡಿದಾವಲ್ಲ. ಇದೊಂದು ಕೇಸ್ ಅಂತ ಸುಮಾರು ಪ್ರಕರಣಗಳಿದಾವೆ. ಎಲ್ಲದನ್ನು ಪಾರದರ್ಶಕವಾಗಿ ಮಾಡಿದಾವಲ್ಲ. ನನಗೇನು ಇದರಲ್ಲಿ ಮೂಗು ತೂರಿಸೋ ಅವಶ್ಯಕತೆನೂ ಇಲ್ಲ. ಜೊತೆಗೆ ಇದ್ರಲ್ಲಿ ಯಾರ ಹೆಸರಿದೆ, ಯಾರ ಹೆಸರು ಕೈ ಬಿಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದ್ರಲ್ಲಿ ನಾನು ನೆನ್ನೆನೆ ಫೇಸ್ಬುಕ್ ಅಲ್ಲಿ ಸಹ ನೋಡಿದ್ದು, ವಾಟ್ಸ್ಆಪ್ ಅಲ್ಲಿ ಅಲ್ಲ, ಇದ್ರಲ್ಲಿ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದ್ದು. ಇಂತಿಂತವ್ರು ಇಂತಿಂತ ಪಕ್ಷದವ್ರು ಅಂತ ನೀವು ಫೋಟೋ ಹಾಕ್ಬಿಟ್ಟು ಏನ್ ತೋರಿಸ್ತಿದ್ದಲ್ಲ ನಿಮ್ ಚಾನಲ್, ಅದನ್ನೇ ನಾನು ಸಹ ನೋಡಿದ್ದು. ನಾನು ಮಾಧ್ಯಮದಲ್ಲೇ ಪ್ರಾಮಾಣಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ಅದು ಕಾಪಿನೂ ಸಹ ನಾನು ಈ ತರ ಹಾರ್ಡ್ ಕಾಪಿ ನೋಡಿಲ್ಲ. ವಾಟ್ಸ್ಆಪ್ ಅಲ್ಲೇ ಏನು ಸುಮಾರು ಖಾಸಗಿ ಮಾಧ್ಯಮದವನ್ನೆಲ್ಲ ಒಂದೊಂದೇ ಹೆಸರು ಹೇಳಿದ್ರೆ ಸುಮಾರು ಯೂಟ್ಯೂಬ್ ಚಾನೆಲ್ಸ್ ಅಲ್ಲೇ ಫಸ್ಟ್ ನೋಡಿದೆ. ಯೂಟ್ಯೂಬ್ ಚಾನೆಲ್ಸ್ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ನೋಡಿದಾಗ ಸುಮಾರು ಜನದ ಹೆಸರಿತ್ತು. ಆದ್ರೆ ಇಂತಿಂತ ಪಕ್ಷದವರು ಅಂತ ನನಗೆ ಗೊತ್ತಿಲ್ಲ. ಅವರು SIT ತನಿಖೆಗೆ ನಾವ್ ಯಾರು ಮೂಗು ತೂರ್ಸೋದು. ಅವ್ರು ತನಿಖೆ ಕೊಟ್ಟಿದ್ರು, ಕೆಲಸ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಇನ್ನು ಸತ್ಯಾಸತ್ಯತೆಯನ್ನ ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ. ಏನಾದ್ರೂ ಅವ್ರಿಗೆ ಪಕ್ಷದ ಮೇಲೆ ಹಾಕಿದ್ದಾರೆ, ಇವ್ರ ಪಕ್ಷದ ತನಿಖೆ ಮಾಡಿಸ್ಲಿ, ಮೇಲ್ಮನವಿ ಹೋಗ್ಲಿ. ವಿಶಾಲವಾಗಿದೆ ಜಗತ್ತಲ್ಲಿ ನ್ಯಾಯಾಲಯ, ಅದರಲ್ಲಿ ಹೋಗ್ಲಿ. ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಮೂಗ್ತೂರುವಿಕೆ ಆಗಿರ್ಬೋದು, ಅದ್ರಲ್ಲಿ ಪಕ್ಷಪಾತ ಆಗಿರ್ಬೋದು, ಯಾವುದೂ ನೋಡುದಿಲ್ಲ.